ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ನೋಡಿ, ಪಾಪ ಸುಮಾರು ಜನ ತುಂಬ ಕಷ್ಟ ಬೀಳ್ತಾ ಇರ್ತಾರೆ. ಏನರಲ್ಲೂ ಏಳ್ಗೆರಲ್ಲ. ಪಾಪ ಗಂಡ ಕೆಲ್ಸಕ್ಕೆ ಹೋಗ್ತಾನೆ, ಪಾಪ ಅಲ್ಲಿ ಕೆಲ್ಸಗಳಾಗಲ್ಲ, ಸುಮ್ಮನೆ ಮನೆಗೆ ಬಂದರೆ ಜಗಳಗಳು ಈ ಥರ ತುಂಬ ನಡೀತಾ ಇರ್ತೈತೆ. ಆಮೇಲೆ ಆರೋಗ್ಯ ವಿಷಯಗಳು ಅಷ್ಟೇ, ಒಂದು ದಿವಸ ಇದ್ದಂಗೆ ಒಂದು ದಿವಸ ಇರಲ್ಲ. ಈ ಮನೇಲಿ ಮಕ್ಕಳು ದೊಡ್ಡವ್ರಿಗೆ ಈ ಥರ ಎಲ್ಲ ಕೆಲವು ಪ್ರಾಬ್ಲಮ್ಗಳಿರ್ತೈತೆ. ಇದಕ್ಕೇನಪ್ಪ ಪರಿಹಾರ ಅಂದರೆ ನೋಡಿ, ತುಂಬ ಸರಳವಾಗಿ ಹೇಳ್ಕೊಂಡು ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಒಂದು ಬೀಗ ತೊಗೊಳ್ಳಿ. ಕಬ್ಬಿಣದ್ದು ಇರಬೇಕು, ಹಿತ್ತಾಳಿದಲ್ಲ, ಕಬ್ಬಿಣದ್ದು ಬೀಗ ತೊಗೊಳ್ಳಿ. ಈ ಬೀಗ ತೊಗೊಂಡು ಕೀ ಸಮೇತ ನಿಮ್ಮ ತಲೆ ಕಡೆ ಇಕ್ಕೊಂಡು ಮಲ್ಕೊಳ್ಳಿ. ಯಾವತ್ತೂ ಶುಕ್ರವಾರ ನೈಟ್ ಇಕ್ಕೊಳ್ಳಿ. ಶನಿವಾರ ಬೆಳಿಗ್ಗೆ ಎದ್ದು ಯಾವುದನ್ನ ನಮ್ಮ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಶನಿವಾರನ ದೇವಸ್ಥಾನ ಆದರೂ ಪರವಾಗಿಲ್ಲ. ಈ ಬೀಗಕ್ಕೆ ಸಮೇತ ಅಂದರೆ ಬೀಗ ಹಾಕಿರಬೇಕು, ತೆಗಿಬಾರ್ದು. ನೀವು ತೆಗಿಯೋಕೆ ಹೋಗಬೇಡಿ. ಹಾಕಿರೋ ಬೀಗ ಹಂಗೆ ಇರಲಿ. ಬೀಗಕ್ಕೆ ಸಮೇತ ತೊಗೊಂಡೋಗಿ ಶನಿವಾರನ ದೇವಸ್ಥಾನ ಆಗಲಿ ಸರಿ, ಆಂಜನೇಯ ಸ್ವಾಮಿ ದೇವಸ್ಥಾನ ಸರಿ, ಇಟ್ಬಿಟ್ಟು ಎಲ್ಲ ನಾವು ಸೈಡಲ್ಲಿ ಇಟ್ಬಿಟ್ಟು ಬಂದುಬಿಡಿ. ಅರ್ಥ ಆಯ್ತಾ? ಇದು ಒಂದು ಪರಿಹಾರ. ತುಂಬ ಬೆನಿಫಿಟ್ ಇದೆ, ತುಂಬ ಕೆಲಸ ಕೊಡ್ತಿದ್ದು. ಸುಮಾರು ಜನ ಕೇಳಿದ್ದೀನಿ, ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡವನೆ. ಎರಡನೇದೇನಪ್ಪ ಅಂದರೆ, ಈ ಬೆಂಕಿ ಪಟ್ಟಣನೂ ಕಾಡಿಗೆ ಗೊತ್ತಾ, ಕಪ್ಪು ಕಾಡಿಗೆ ಬರುತ್ತಲ್ಲ, ಹೆಣ್ಮಕ್ಳು ಇಕ್ಕೊಂತಾರಲ್ಲ, ಅದನ್ನು ಯಾವತ್ತನ ಶನಿವಾರ ದಿವಸನೇ ಇದೂ ಅಷ್ಟೇ, ಸೀದಾ ಅರಳಿ ಮರದ ಕೆಡೆ ಹೋಗ್ಬಿಟ್ಟು ಇಟ್ಬಿಟ್ಟು, ಮರ ಸುತ್ತಕ್ಕೆ ಹೋಗಬೇಡಿ, ಇಟ್ಬಿಟ್ಟು ತಿರುಗಿ ನೋಡಿದ್ರೆ ಸೀದಾ ನೀವು ನಿಮ್ಮ ಮನೆಗೆ ಬನ್ನಿ. ಇಲ್ಲ ಗಣಪತಿ ದೇವಸ್ಥಾನ ಇದ್ದರೆ, ಇಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ ಹೋಗ್ಬಿಟ್ಟು ನೀವು ನಿಮ್ಮ ಮನೆಗೆ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಮೂರನೇದೇನಪ್ಪ ಅಂದರೆ, ಇದೇ ಅರಳಿ ಮರದ ಕೆಳಗಡೆ ಏನು ಕೆಲಸನೂ ಆಗ್ತಾಯಿಲ್ಲ ಅಂದರೆ, ಇದೇ ಪ್ರಾಬ್ಲಮ್ ಇರೋರಿಗೆ, ಅವ್ರಿಗೆ ಸಂಬಂಧಪಟ್ಟಿದ್ದು ಯಾವುದೇ ಆಗಲಿ, ಶನಿವಾರ ಬೆಳಿಗ್ಗೆ 9 ಗಂಟೆಯಿಂದ 10ವರೆಗೂ ರಾಹುಗಾಲ ಆಡ್ತಿದ್ದೆ. ಆ ರಾಹುಗಾಲ ಸ್ಟಾರ್ಟ್ ಆದ ಹೊರಗಡೆ ಹೋಗಿ ಕೂತ್ಕೊಳ್ಳಿ. ರಾಹುಗಾಲ 10:30 ಆದಮೇಲೆ 10:35ಕ್ಕೆ ಎದ್ದು ಆಚೆ ಬನ್ನಿ. ನೀವು ಮೊಬೈಲ್ ನೋಡ್ಕೊಳೋಣ ಕೂತ್ಕೊಳ್ಳಿ, ಧ್ಯಾನ ಮಾಡ್ಕೊಳೋಣ ಕೂತ್ಕೊಳ್ಳಿ. ಇದು ತುಂಬ ಕೆಲಸ ಕೊಡುತ್ತೆ. ಇದು ಮಾಡಿ. ಇನ್ನೊಂದೇನಪ್ಪ, 4ನೇದೇನಪ್ಪ ಅಂದರೆ, ಮನೆ ದೇವ್ರ ಪೂಜೆಗೂ ಚೆನ್ನಾಗಿ ಮಾಡಿ. ಏನೇ ಕಷ್ಟ ಕೊಡಲಿ, ದೇವ್ರನ್ನ ನಂಬಿಕೆ ಕಳ್ಕೊಬೇಡಿ. ಮನೆ ದೇವ್ರ ಪೂಜೆಗಳು ಚೆನ್ನಾಗಿ ಮಾಡಿ. ನಿಮ್ಮ ಕೈಯಲ್ಲಿ ಆದಷ್ಟು, ಕೆಲವ್ರು ಜಾತಕಗಳು ಹೆಂಗಿರುತ್ತೆ ಅಂದರೆ, ದಾನ ಸ್ವಲ್ಪ ಏನೋ ದಾನ ಧರ್ಮ ಮಾಡಿದ್ರೇನೋ ತಿರ್ಗಾ ಮತ್ತೆ ದುಡ್ಡು ಬರೋದು ಅವ್ರಿಗೆ. ಈ ಥರ ಸುಮಾರು ಜನಕ್ಕೆ ಇರ್ತೈತೆ. ಹಾಗಾಗಿ ಇದು ಜಾಸ್ತಿ ಯಾರಿಗೆ ಇರ್ತಿತ್ತು ಅಂದರೆ, ನ್ಯೂಮರಾಲಜಿ ಲೆಕ್ಕ ತೊಗೊಂಡು 5ನೇ ತಾರೀಕು, 6ನೇ ತಾರೀಕು, 8ನೇ ತಾರೀಕುವರೆಗೆ ಈ ಪ್ರಾಬ್ಲಮ್ ಇರುತ್ತೆ. ಏನು, ಒಬ್ಬರು ದಾನ ಮಾಡಿದ್ರೆ ದುಡ್ಡು ವಾಪಸ್ ಬರೋದು, ತಿರ್ಗಾ ಬರೋದು. ಅರ್ಥ ಆಯ್ತಾ? ಹಾಗಾಗಿ ದಯವಿಟ್ಟು ಸ್ವಲ್ಪ ದಾನ ಧರ್ಮ ಮಾಡಿ, ನಿಮ್ಮ ಕೈಯಲ್ಲಿ ಆದಷ್ಟು ಮಾಡಿ. ಜಗದೊಡೆ ಶ್ರೀ ಕೃಷ್ಣ ಪರಮಾತ್ಮ ನೆನೆಸ್ಕೊಂಡು ಮಾಡಿ, ಶಿವನ ನೆನೆಸ್ಕೊಂಡು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. 9611931633. ನಮ್ಮಲ್ಲಿ ತರಬೇತಿಗಳು ಇರ್ತವೆ. ಆಮೇಲೆ ಮತ್ತೆ ಜ್ಯೋತಿಷ ವಿಶ್ಲೇಷಣೆ ನಿಮ್ಗೆ ಏನಾದ್ರು ಕೇಳಂಗಿದ್ರೆ ಕೇಳ್ಬೋದು. ಸದಾ ಒಳ್ಳೇದು ಆಲೋಚನೆ ಮಾಡಿ. ಕೃಷ್ಣ ಖಂಡಿತವಾಗ್ಲೂ ಒಳ್ಳೆಯದೇ ಮಾಡ್ತಾನೆ. ಮನೇಲಿ ತಂದೆ ತಾಯಿ ಇದ್ದರೆ ಚೆನ್ನಾಗಿ ನೋಡ್ಕೊಳ್ಳಿ. ಕಿತ್ತಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕಿತ್ತಾಡಿ ಇಲ್ಲಿ ಯಾರು ಏನು ತೊಗೊಂಡೋಗೋದಿಲ್ಲ, ಎಲ್ಲ ಫಿಕ್ಸಾಗಿ ಬಂದಿದ್ದೀವಿ. ಖುಷಿಯಾಗಿರ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ.